ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾರ್ಲಿಮೆಂಟ್ ಅಲ್ಲಿ ನಡೆದಂತಹ ಅತ್ಯಂತ ವಿಲಕ್ಷಣ ಘಟನೆ, ಇದರ ಬೆನ್ನಲ್ಲೇ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರ ಕಥೆ ಏನಾಗುತ್ತೆ? ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋ ಹೊತ್ತಲ್ಲಿ ಯಾವ ಬಿಗ್ ಟ್ವಿಸ್ಟ್? ಹಾಗಾದ್ರೆ ಎರಡು ಸಾಧ್ಯತೆಗಳು ಈಗ ಕಂಡು ಬರ್ತಾ ಇರೋದು. ಈ ಬೆಳವಣಿಗೆ ಬೆನ್ನಲ್ಲೇ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಪೊಲೀಸರು ಅಲ್ಲಿ ಒಳಗಡೆ ಬಂದವರು, ಹೊರಗಡೆ ಘೋಷಣೆ ಕೂಗಿದವರು ಎಲ್ಲರ 5ರಿಂದ 6 ಜನ ಯಾರಿದ್ದಾರೋ ಅವರೆಲ್ಲರ ಹಿನ್ನೆಲೆಯನ್ನು ಹುಡುಕಿ ತೆಗೆದಿದ್ದಾರೆ. ಯಾವ ಥರ ಪ್ಲ್ಯಾನ್ ಆಗಿತ್ತು, ಎಷ್ಟು ದಿನಗಳಿಂದ ಅವರು ಒಟ್ಟಿಗೆ ಮೀಟಿಂಗು ಚಾಟಿಂಗು ಮಾಡಿದ್ರು, ಯಾವ ಥರ ವ್ಯವಸ್ಥಿತವಾಗಿ ಪಾಸ್ ಪಡೆದು ದಾಳಿಯನ್ನು ನಡೆಸಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಆದರೆ ಮೇಲ್ನೋಟಕ್ಕೆ ಕಂಡು ಬರ್ತಿರೋ ರೀತಿಯಲ್ಲಿ ಅವರು ಆಕ್ರೋಶ, ನಿರುದ್ಯೋಗ ಮತ್ತೊಂದು ಅಂತ ಇಷ್ಟೇ ಕಾರಣಕ್ಕೆ ದಾಳಿ ನಡೆಸಿರೋದು, ಅಥವಾ ಇದರ ಹಿಂದೆ ಬೇರೆ ಯಾವುದಾದ್ರೂ ಸಂಚಿದೆಯೋ, ಎಲ್ಲ ಲಿಂಕನ್ನು ಹೊರಗೆಳೆದು ತೆಗಿಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಸದ್ಯ ರಾಜಕೀಯ ಕೆಸರಚಾಟ ಶುರುವಾಗಿದೆ ಅಲ್ವಾ? ಕಾಂಗ್ರೆಸ್ನವರು ಪ್ರತಾಪ್ ಸಿಂಹ ವಿರುದ್ಧ ಮುಗಿಬಿದ್ದಿರೋದು. ಹೆಂಗೆ ಕೊಟ್ಟರು? ಅವರು ಕೊಡುವಾಗ ಯಾವುದೇ ವ್ಯಕ್ತಿಯ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ಹಿನ್ನೆಲೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಗೊತ್ತಿದ್ದು ಕೊಟ್ಟಿದ್ರೆ ಅವರೇ ಕಳಿಸಿರಬಾರ್ದು. ಯಾಕೆ? ಏನೋ ಬೇರೆ ಉದ್ದೇಶ ಇರಬಹುದಲ್ವಾ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅವರು ವಾಗ್ದಾಳಿ ನಡೆಸ್ತಿದ್ದಾರೆ. ಯತೀಂದ್ರ ಅಲ್ಲಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಹೋರಾಟ. ಪ್ರತಾಪ್ ಸಿಂಹ ವಿರುದ್ಧ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಮೈಸೂರಲ್ಲಿ ಸಿದ್ದರಾಮಯ್ಯನವರು ತವರಲ್ಲಿ ಬಹುದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ. ಹೇಳಿ ಕೇಳಿ ಯತೀಂದ್ರ ಸಿದ್ದರಾಮಯ್ಯನವರೇ ಕ್ಯಾಂಡಿಡೇಟ್ ಆಗ್ತಾರಾ ಅನ್ನುವಂಥ ವಿಚಾರ ಎಲ್ಲ ಇದೆಯಲ್ಲ. ಕಾಂಗ್ರೆಸ್ ವಾಗ್ದಾಳಿ ನಡೆಸ್ತಾ ಇರೋದು ಪ್ರತಾಪ್ ಸಿಂಹ ಅವರನ್ನ ಮೊದಲು ತನಿಖೆಗೊಳಪಡಿಸಿ ಅಂತ. ಆಗೆಲ್ಲ ಸತ್ಯ ಹೊರಗಡೆ ಬರುತ್ತೆ ಅಂತ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ, ಈ ನೀಲಂ ಕೌರ್ ಇವರದ್ದೆಲ್ಲ ಲಿಂಕ್ ಏನು? ಹಿಂದೆ ಕಾಂಗ್ರೆಸ್ನ ಪರವಾಗಿ ಮತಯಾಚನೆ ಮಾಡಿದ ವಿಡಿಯೋ ಎಲ್ಲ ಬಿಟ್ಟು ನೋಡಿ, ಇವರು ಪಾರ್ಲಿಮೆಂಟನ್ನು ಅಪವಿತ್ರಗೊಳಿಸೋದಕ್ಕೆ ಹೇಸೋದಿಲ್ಲ. ಎಂಥ ಕೆಲಸ ನಡೆದಿದೆ, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ರೀತಿಯಲ್ಲಿ ಅಮಿತ್ ಮಾಳವಿಯ ಎಲ್ಲ ಟ್ವೀಟ್ ಮಾಡಿ, ವಿಡಿಯೋ ಶೇರ್ ಮಾಡಿ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಬಾಣವನ್ನು ತಿರುಗಿಸಿಬಿಟ್ಟಿದೆ. ನಿಮ್ಮ ಜೊತೆನೇ ಇವ್ರದ್ದೆಲ್ಲ ಲಿಂಕ್ ಇರೋದು. ಹಿಂದೆ ರೈತರ ಹೋರಾಟ, ರೆಸ್ಲರ್ಸ್ ಫೈಟ್ ಇದೆಲ್ಲ ನಡೆದಾಗ ಕೂಡ ಕಾಣಿಸ್ಕೊಂಡಿದ್ದಂತಹ ಈ ಮಹಿಳೆ ಇಲ್ಲೂ ಕೂಡ ಪಾರ್ಲಿಮೆಂಟ್ನ ಹೊರಗಡೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಮತ್ತು INDA ಕೂಟದ ಪರವಾಗಿ ಮತಯಾಚಿಸಿರುವಂತಹ ಸಾಕ್ಷಿನೇ ಇದೆಯಲ್ಲ ಅಂತ ಬಿಜೆಪಿ ತಿರುಗಿಸ್ಕೊಡ್ತಿದೆ. ಈ ಥರ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಜಟಾಪಟಿ ಜೋರಾಗಿದೆ. ಆದರೆ ಇಲ್ಲಿ ಪ್ರಶ್ನೆ ಎದ್ದಿರೋದು ಕರ್ನಾಟಕದ MP ಅಲ್ವಾ ಪ್ರತಾಪ್ ಸಿಂಹ ಅವರು. ಲೋಕಸಭಾ ಚುನಾವಣೆ ಹತ್ರ ಬಂತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಟ್ವಿಸ್ಟ್ಗೆ ಕಾರಣವಾಗುತ್ತಾ ಈ ಬೆಳವಣಿಗೆ. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಅನ್ನು ನಿರಾಕರಿಸುವ ಸಾಧ್ಯತೆಗಳೆಷ್ಟು? ಮೊದಲೇ ಪಕ್ಷದ ಒಳಗಡೆನೆ ಒಂದಷ್ಟು ವಿರೋಧ ಮತ್ತೊಂದು ಇರುತ್ತೆ. ಆದರೆ ಕೆಲಸ, ಅನುದಾನದ ಬಳಕೆ ಇದೆಲ್ಲ ಬಂದಾಗ ಈ ಮಾನದಂಡಗಳ ಮೇಲೆ ನೋಡೋದಕ್ಕೆ ಹೋದರೆ ಮುಂಚೂಣಿಯಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರು. ಅದರಲ್ಲೂ ಮೈಸೂರು ಎಕ್ಸ್ಪ್ರೆಸ್ ವೇ ವಿಚಾರದಲ್ಲಿ ಏನೇ ಆರೋಪ ಪ್ರತ್ಯಾರೋಪಗಳಿರಬಹುದು, ಅವ್ರಿಗೆ ಕ್ರೆಡಿಟ್ಟು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಹೀಗೆಲ್ಲ ಇರುವಾಗ ಏನೇ ಒಳಗಡೆ ವಿರೋಧ ಇದ್ರೂ ಅವ್ರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ದಟ್ಟವಾಗೇ ಇತ್ತು ಈ ಸಲಾನು. ಆದರೆ ಇದೊಂದು ಘಟನೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಆಗಬಹುದಾ? ಕಾಂಗ್ರೆಸ್ ಬರೀ ಕರ್ನಾಟಕದಲ್ಲ, ದೇಶವ್ಯಾಪಿ ಬಿಜೆಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತೆ ಅಸ್ತ್ರವನ್ನು ಕೊಟ್ಟ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆದರೂ ಕೂಡ ಅಚ್ಚರಿ ಇಲ್ಲ. ಈ ಪ್ರಕರಣದಲ್ಲಿ ಬೇರೆ ಏನಾದರೂ ಲಿಂಕ್ ಸಿಕ್ಕಿದ್ರೆ, ವಿರೋಧಿಗಳ ಕೈವಾಡ ಇರುವ ಲಿಂಕ್ ಸಿಕ್ಕಿದ್ರೆ, ಈಗ ಬಿಜೆಪಿಯವ್ರು ಹೇಳ್ತಿರೋದೇ ಅಲ್ವಾ, ಮೋದಿಯವರ ಅಭಿವೃದ್ಧಿ ಕೆಲಸವನ್ನು ಸಹಿಸದ ಆಂತರಿಕ ಶಕ್ತಿಗಳೇ ಮಾಡಿರುವಂಥ ಸಂಚು ಅಂತ. ನಿಜಕ್ಕೂ ಬಿಜೆಪಿಯವ್ರು ಹೇಳ್ತಿರೋ ರೀತಿಯಲ್ಲಿ ಬೇರೆ ಏನಾದರೂ ಲಿಂಕ್ ಸಿಕ್ಕಿದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಪಾಸಿಟಿವೇ ಆಗಬಹುದು, ತಿರುಗುಬಾಣ ಆಗಬಹುದು ವಿರೋಧಿಗಳಿಗೆ. ಪ್ರತಾಪ್ ಸಿಂಹ ಬಲ ಇನ್ನಷ್ಟು ಜಾಸ್ತಿನೂ ಆಗಬಹುದು. ಅದಾಗದೆ ಮೇಲ್ನೋಟಕ್ಕೆ ಈಗೇನು ಕಂಡು ಬರ್ತಿದೆಯೋ, ಅವ್ರು ಹೆಂಗೆ ಕೊಟ್ಟರು ಪಾಸ್ನ ಹಿನ್ನೆಲೆ ತಿಳ್ಕೊಳ್ಳದೆ ಅನ್ನೋ ವಿಚಾರಕ್ಕೆ ಹೊಸ ಸಾಕ್ಷಿಗಳೇನಾದರೂ ಸಿಕ್ಕಿದ್ರೆ ಆಗ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೈ ತಪ್ಪೋದು ಪಕ್ಕ. ಸೊ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ತಿರುವನ್ನಂತೂ ಕೊಡುತ್ತೆ. ಅದು ಪ್ರತಾಪ್ ಸಿಂಹ ಅವ್ರಿಗೆ ಪ್ಲಸ್ ಆದರೂ ಆಗಬಹುದು, ಮೈನಸ್ ಆದರೂ ಆಗಬಹುದು. ಎರಡು ಎಕ್ಸ್ಟ್ರೀಮಲ್ಲಿ ಏನು ಬೇಕಾದರೂ ಆಗುವಂಥ ಚಾನ್ಸ್ ಇದೆ ಕಾಂಗ್ರೆಸ್. ಹಾಗಾಗಿ ಇಲ್ಲಿ ಅಖಾಡಕ್ಕೆ ಇಳಿದಿದೆ. ಕಾಂಗ್ರೆಸ್ಗೆ ಈ ಸಲ ಕ್ಷೇತ್ರದ ಮೇಲೆ ಬಹಳ ನಿರೀಕ್ಷೆ ಇದೆ. ಸಿದ್ದರಾಮಯ್ಯನವರು ತಮ್ಮ ಮಗನನ್ನಾದರೂ ಅಖಾಡಕ್ಕೆ ಇಳಿಸಬಹುದು, ಅಥವಾ ಯಾರಾದರೂ ಸರಿ ಮೈಸೂರನ್ನ
ಈ ಸಲ ಗೆಲ್ಲಲೇಬೇಕು, ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈ ಸಲ ಮೈಸೂರು ತವರು ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಹೀಗಿರುವಾಗ ಸಿಕ್ಕಿರುವಂಥ ಅಸ್ತ್ರ ಬಿಡೋಕ್ಕಾಗತ್ತಾ? ಕಾಂಗ್ರೆಸ್ ಮುಗಿ ಬೀಳ್ತಾ ಇದೆ. ಪ್ರತಾಪ್ ಸಿಂಹ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಕೂಗು ಜೋರಾಗಿ ಎದ್ದಿದೆ. ಪ್ರತಾಪ್ ಸಿಂಹ ಅವರೀಗ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ, ಹೇಳೋಕ್ಕಾಗಲ್ಲ. ಈಗ ಗಲಾಟೆ ಮಾಡಿದವ್ರನ್ನ, ಬೇರೆ ಪಕ್ಷದವ್ರನ್ನ ಸಸ್ಪೆಂಡ್ ಮಾಡ್ತೀರಿ, ಇಷ್ಟು ದೊಡ್ಡ ಘಟನೆಗೆ ಕಾರಣ ಆದ ಪ್ರತಾಪ್ ಸಿಂಹ ಅವರನ್ನ ಯಾಕೆ ಸಸ್ಪೆಂಡ್ ಮಾಡಲ್ಲ ಅನ್ನುವಂಥ ಕೂಗು ಕರ್ನಾಟಕದಲ್ಲೂ ಅದೇ ಕೂಗು, ಕೇಂದ್ರದಲ್ಲೂ ಕೂಡ ಅದೇ ಕೂಗು. ಒಟ್ಟಿನಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆರೋಪ ಮಾಡಬಹುದು ಬಿಜೆಪಿ ಪ್ರತಿಪಕ್ಷಗಳತ್ತ, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕು ಸಿಗಬೇಕಲ್ವಾ ತನಿಖೆಯಲ್ಲಿ. ಹಾಗಾಗಿ ಪ್ರತಾಪ್ ಸಿಂಹ ಅವ್ರಿಗೆ ತಾತ್ಕಾಲಿಕವಾಗಾದರೂ ಏನಾದರೂ ಒಂದು ಆಕ್ಷನ್ ತಗೊಳ್ಳುವ ನಿರ್ಧಾರ ಮಾಡಿದ್ರು ಅಚ್ಚರಿ ಇಲ್ಲ. ಸೊ ಮಹತ್ವ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಕರ್ನಾಟಕ MP ಪ್ರತಾಪ್ ಸಿಂಹ ಸುತ್ತ ನಡೆದಿರುವಂಥ ಈ ಎಲ್ಲ ಬೆಳವಣಿಗೆಗಳು ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾರಣದಿಂದಾಗಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.